ಇವತ್ತಿನ ಸ್ನ್ಯಾಕ್ಸ್ಗೆ ಮಸಾಲೆ ಪುರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟಾಣಿ ಹಾಗೆ ಆಲೂಗೆಡ್ಡೆನ ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಗೆ 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಟೊಮೊಟೊ ಹಾಗೆ ಒಂದು 4 ಪೀಸ್ ಚಕ್ಕೆ ಹಾಗೆ 8 ಲವಂಗನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪುದೀನ ಸೊಪ್ಪನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಂತರ ಇನ್ನೊಂದು ಕಡಾಯಿಗೆ ಎಣ್ಣೆ, 2 ಸ್ಪೂನ್ ಗರಂ ಮಸಾಲ ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಚಿಟಿಕೆ ಅರಿಶಿನನ್ನು ಹಾಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಹುರ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲನ್ನು ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿದು ಹಾಕಿರೋದ್ರಿಂದ ಅದು ಫ್ರೈ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ನಂತರ ಬೇಯಿಸಿಟ್ಕೊಂಡಿರೋಂಥದ್ದನ್ನೆಲ್ಲ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿ ಮಸಾಲೆ ಪುರಿಗೆ ಮಸಾಲೆ ರೆಡಿ ಆಗುತ್ತೆ. ಮಸಾಲೆನ ಮಾಡಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೋದ್ವಿ. ನಮ್ಮ ಆಂಟಿ ಏನೋ ತಗೋಬೇಕು ಅಂತ ಹೇಳಿದ್ರು, ಹಾಗೆ ನಾನು ಕೂಡ ದೀಪ ತಗೋಬೇಕು ಅಂತ ಹೇಳಿ ಹೋದ್ವಿ. ನಾನು ಒಂದ್ ಜೊತೆ ದೀಪನ ತಗೊಂಡೆ, ನಮ್ಮ ಆಂಟಿನೂ ಕೂಡ ಒಂದು ಐಟಮ್ನ ತಗೊಂಡು ಮನೆಗೆ ಬಂದು ಮಸಾಲೆ ಪುರಿನ ಹಾಕೊಂಡು ತಿಂದ್ವಿ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಆಕ್ಚುಲಿ ನಾನು ಯಾವಾಗ್ಲೂ ಜಾಸ್ತಿ ಮನೇಲಿ ಮಾಡ್ತಾನೆ ಇರ್ತೀನಿ, ಅಪರೂಪಕ್ಕೆ ಮಾತ್ರ ಒಂದ್ಸರಿ ಹೊರಗಡೆ ಹೋಗಿ ತಿನ್ನೋದು. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.